ಸ್ನೇಹಿತರೆ ನಮಸ್ಕಾರ. BPL ಒಂದು ಕಾರ್ಡುದಾರರಿಗೆ ಮಾತ್ರನೇ ಒಂದು ಗ್ಯಾರಂಟಿ ಯೋಜನೆ, ಗೃಹಲಕ್ಷ್ಮಿ ಆಗಿರ್ಬೋದು, ಫ್ರೀ ಬಸ್ ಬಗ್ಗೆ ಪರಮೇಶ್ವರ್ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ. ಹೌದು ಸ್ನೇಹಿತರೆ, ಮೊದಲನೇದಾಗಿ ಯಾರ್ಯಾರು ನಮ್ಮ ಚಾನಲ್ನ ನೋಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಂಗೆ ಬೆಲ್ ಐಕನ್ನು ಕ್ಲಿಕ್ ಮಾಡಿ. ನಾವು ಹಾಕುವಂಥ ಪ್ರತಿಯೊಂದು ಯೂಸ್ಫುಲ್ ವಿಡಿಯೋ ನಿಮಗೆ ಮೊದಲು ತಲುಪುತ್ತೆ ಸ್ನೇಹಿತರೆ. ಬಡವರಿಗೆ ಮಾತ್ರ ಒಂದು ಪಂಚ ಗ್ಯಾರಂಟಿ ತಲುಪುವಂತ ಆಗಬೇಕಂತ ಗೃಹ ಸಚಿವರು ಹೇಳಿದ್ದಾರೆ ಸ್ನೇಹಿತರೆ. ತುಮಕೂರಿನಲ್ಲಿ ನಿನ್ನೆ ನಡೆದಂಥ ಒಂದು KDP ಸಭೆಯಲ್ಲಿ ಪರಮೇಶ್ವರ್ ಅವರು ಈ ಒಂದು ವಿಚಾರದ ಬಗ್ಗೆ ಮಾತನಾಡಿದ್ದು, ಹಲವು ಶಾಸಕರ ಅಭಿಪ್ರಾಯ ಇದಾಗಿದ್ದು, ಈ ಒಂದು ಅಭಿಪ್ರಾಯವನ್ನು ಸರ್ಕಾರಕ್ಕೆ ತಿಳಿಸಲಾಗುತ್ತೆ ಅಂತ ಪರಮೇಶ್ವರ್ ಅವರು ಹೇಳಿದ್ದಾರೆ ಸ್ನೇಹಿತರೆ. ಸಭೆಯಲ್ಲಿ ತುರುವೇಕೆರೆ ಶಾಸಕ TM ಕೃಷ್ಣಪ್ಪ ಮಾತನಾಡಿ, 2 ಲಕ್ಷ ಸಂಬಳ ತಗೊಳ್ಳೋರು ಬಸ್ನಲ್ಲಿ ಫ್ರೀಯಾಗಿ ಓಡ್ತಾ ಇದ್ದಾರೆ, ಇದು ನಿಲ್ಲಬೇಕು, ಬಡವರಿಗೆ ಮಾತ್ರ ಫ್ರೀ ಇರಬೇಕು ಎಂದು ಹೇಳಿದ್ದಾರೆ ಸ್ನೇಹಿತರೆ. ಆಗ ಪ್ರತಿಕ್ರಿಯಿಸಿದಂಥ ಪರಮೇಶ್ವರ್ ಅವರು, ಕೇವಲ ಬಸ್ ಮಾತ್ರ ಅಲ್ಲ, ಗೃಹಲಕ್ಷ್ಮಿನೂ ಹಾಗೆ ಆಗಿದೆ, ಇದು ಕೂಡ ಕೇವಲ ಬಡವರಿಗೆ ತಲುಪುವಂತಾಗಬೇಕಂತ ಹೇಳಿದ್ದಾರೆ ಸ್ನೇಹಿತರೆ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಧಿಕಾರಿಗಳಿಗೆ ತರಾಟೆ ತೆಗೆದುಕೊಂಡಿರುವಂಥ ಪರಮೇಶ್ವರ್ ಅವರು, ಶಾಸಕ ಕೃಷ್ಣಪ್ಪ ಸಲಹೆ ಒಳಗೊಂಡು ಪ್ರೆಸಿಡೆಂಟಿಂಗ್ ಅನ್ನು ಸರ್ಕಾರಕ್ಕೆ ಕಳಿಸಲಾಗುವುದು. ಬಡತನ ಒಂದು ನಿರ್ಧಾರ ಆಗೋದು BPL ಕಾರ್ಡ್ ಮೇಲೆ, ಆ ಕಾರ್ಡ್ ಆಧರಿಸಿ ಗ್ಯಾರಂಟಿ ಹಂಚಬೇಕು ಅಂತ ಪರಮೇಶ್ವರ್ ಅವರು ಹೇಳಿದ್ದಾರೆ ಸ್ನೇಹಿತರೆ. ಇದೇ ವೇಳೆ GST ಕಟ್ಟೋರು, ಆದಾಯ ತೆರಿಗೆ ಕಟ್ಟೋರು, ಸರ್ಕಾರವು ನೌಕರರಿಗೆ ಗ್ಯಾರಂಟಿ ಕಟ್ ಮಾಡುವಂತೆ ಸೂಚಿಸಿದ್ದೇವೆ, ಆದರೂ ಯಾಕೆ ಮಾಡಿಲ್ಲ, ಹೀಗಿದ್ದರೂ ಯಾಕೆ ಫಲಾನುಭವಿಗಳ ಸಂಖ್ಯೆ ಜಾಸ್ತಿ ಆಗಿದೆ ಅಂತ ಮಹಿಳಾ ಮತ್ತು ಮಕ್ಕಳ ಒಂದು ಕಲ್ಯಾಣ ಅಧಿಕಾರಿಗಳಿಗೆ ಪರಮೇಶ್ವರ್ ಅವರು ತರಾಟೆ ತೆಗೆದುಕೊಂಡಿದ್ದಾರೆ ಸ್ನೇಹಿತರೆ. ಗ್ಯಾರಂಟಿ ಬಡವರಿಗೆ ಮಾತ್ರ ತಲುಪಬೇಕು, 12,000 BPL ಕಾರ್ಡ್ ರದ್ದಾಗಿದೆ, ಆದರೂ ಯಾಕೆ ಗೃಹಲಕ್ಷ್ಮಿ ಫಲಾನುಭವಿಗಳ ಒಂದು ಸಂಖ್ಯೆ ಹೆಚ್ಚಾಗಿದೆ ಎಂದು ಪರಮೇಶ್ವರ್ ಅವರು ಪ್ರಶ್ನೆಯನ್ನು ಮಾಡಿದ್ದಾರೆ ಸ್ನೇಹಿತರೆ. ಇನ್ನು ಗ್ಯಾರಂಟಿ ಬಡವರಿಗೆ ಮಾತ್ರ ತಲುಪಬೇಕು ಎಂದಿದ್ದ ಒಂದು ವಿಚಾರಕ್ಕೆ ಪ್ರತಿಕ್ರಿಯೆ ನೀಡಿದ ಅವರು, ತುರುವೇಕೆರೆ ಶಾಸಕರು ಸಲಹೆಗೆ ಕೊಟ್ಟಿದ್ದಾರೆ, ವಿರೋಧ ಪಕ್ಷದವರು ನೀವೆಲ್ಲೂ ಸಲಹೆ ಕೊಡಿ ಎಂದು ಹೇಳಿದ್ದಾರೆ ಸ್ನೇಹಿತರೆ. ನೀವು ಸಲಹೆ ಕೊಡಿ, ನಾವು ಚರ್ಚೆ ಮಾಡುತ್ತೇವೆ ಎಂದಿದ್ದಂಥ ಅವರು, ಚರ್ಚೆಯ ಬಳಿಕ ಸಾಧಕ ಬಾಧಕಗಳು ಗೊತ್ತಾಗಲಿದೆ ಅಂತ ಮಾತನಾಡಿದ್ದಾರೆ ಸ್ನೇಹಿತರೆ. BJPಯಿಂದ ಯೋಜನೆ ಹತ್ತಿಕ್ಕೋ ಒಂದು ಕೆಲಸ ನಡೀತಾ ಇದೆ, ನಾವು ಚುನಾವಣೆ ವೇಳೆ ಎಲ್ಲರಿಗೂ ಕೊಡುತ್ತೇವೆ ಎಂದಿದ್ದೆವು, ಈಗ ಬದಲಾವಣೆ ಮಾಡಿದರೆ ಏನಾಗಲಿದೆ ಎನ್ನುವುದನ್ನು ನೋಡಬೇಕು, ಬಡವರಿಗೆ ಕೊಡುವುದರಲ್ಲಿ ಹೊರೆಯಾದರೆ ತಡೆದುಕೊಳ್ಳಬೇಕು ಅಂತ ಪರಮೇಶ್ವರ್ ಅವರು ಹೇಳಿದ್ದಾರೆ ಸ್ನೇಹಿತರೆ. BJPಯವರಿಗೆ ಈ ಒಂದು ಯೋಜನೆಗಳು ಯಶಸ್ವಿಯಾಗಬಾರದು, ಹೇಗಾದರೂ ಮಾಡಿ ಇದನ್ನು ಹತ್ತಿಕ್ಕುವ ಕೆಲಸ ಮಾಡುವಂತಾಗಬೇಕಂತ ಅವರು ಆರೋಪಿಸಿದ್ರು ಸ್ನೇಹಿತರೆ. ಬಡವರಿಗೆ ಹಣ ಕೊಡಲು ಇವರಿಗೆ ಮನಸ್ಸಿಲ್ಲ, ಈ ಗ್ಯಾರಂಟಿಗಳನ್ನು ಕೊಡುತ್ತಿರುವುದು ಬಡವರಿಗಾಗಿ ಹಣ ಕೊಡಲು ಇವರಿಗೆ ಮನಸ್ಸಿಲ್ಲ ಅಂದರೆ BJP ಸಿದ್ಧಾಂತ ಬಡವರ ಪರ ಅಲ್ಲ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಅದನ್ನು ಅವರು ಪಬ್ಲಿಕ್ ಆಗಿ ಹೇಳಲು ಹೊರಟಿದ್ದಾರೆ, ಜನ ಇದನ್ನೆಲ್ಲ ಗಮನಿಸುತ್ತಾರೆ, ಬಡವರಿಗೆ ಕೊಡುವ ಹಣಕ್ಕೂ ನೀವು ಅಡ್ಡ ಬರ್ತೀರಾ ಅನ್ನುವುದಾದರೆ BJP ಬಗ್ಗೆ ಜನ ಸಮುದಾಯ ಏನು ಯೋಚನೆ ಮಾಡುತ್ತೆ ಅಂತ ಅವರು ಪ್ರಶ್ನೆ ಮಾಡಿದ್ದಾರೆ ಸ್ನೇಹಿತರೆ. ದಲಿತರಿಗೆ ಮೀಸಲಿಟ್ಟ ಹಣವನ್ನು ದಲಿತರಿಗೆ ಕೊಡುತ್ತೇವೆ, ಶಕ್ತಿ ಯೋಜನೆಯಲ್ಲಿ ದಲಿತರು ಹೋಗಲ್ವಾ, ನಾನು ಅದನ್ನು ಸಮರ್ಥನೆ ಮಾಡಲು ಹೋಗಲ್ಲ, ಸರ್ಕಾರದಲ್ಲಿ ಇಂಥ ಒಂದು ಯೋಜನೆಗಳು ಮಾಡುವಾಗ ಯೋಚನೆ ಮಾಡೇ ಮಾಡುತ್ತೇವೆ, ಬಡವರಿಗೆ ಕೊಡೋ ಒಂದು ಕಾರ್ಯಕ್ರಮದಲ್ಲಿ ಒಂದಿಷ್ಟು ಬದಲಾವಣೆ ಆಗ್ತಾ ಇರುತ್ತೆ, ಅದರ ಬಗ್ಗೆ ಎಲ್ಲರೂ ಮಾತನಾಡುವ ಒಂದು ಕರ್ತವ್ಯ ಇರುತ್ತೆ ಅಂತ ಅವರು ಸ್ಪಷ್ಟವಾಗಿ ತಿಳಿಸಿದ್ದಾರೆ ಸ್ನೇಹಿತರೆ. ನೋಡಿದ್ರಲ್ಲ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಇಷ್ಟ ಆಗಿತ್ತು. ಈ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೊತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.